ಜೋಗುಲಾಂಬ ದೇವಸ್ಥಾನದ ಹತ್ರ ಇದು ಪಾರ್ಕಿಂಗ್ ಸ್ಪಾಟ್ ಹತ್ರನೇ ಇಲ್ಲಿ ತುಂಗಭದ್ರಿ ನದಿ ಕಾಣಿಸುತ್ತೆ. ಕೆಲವೊಂದು ಮೆಟ್ಲು ಹತ್ತಿದ್ರೆ ನೀವು ಆರಾಮಾಗಿ ವ್ಯೂ ನೋಡ್ಬೋದು, ತುಂಗಭದ್ರಾ ನದಿ ವ್ಯೂ. ನೋಡಿ ವ್ಯೂ ಏನು ಸಖತ್ತಾಗೈತೆ. ಕೆಳಗಡೆ ಬೋಟಿಂಗ್ ಕೂಡ ಐತೆ. ಇಲ್ಲಿ ಕೆಲವೊಂದು ಜನ ಸ್ನಾನ ಕೂಡ ಮಾಡ್ತಾರೆ. ಇದು ಲೇಡೀಸ್ಗೆ ಡ್ರೆಸ್ ಚೇಂಜಿಂಗು ಪಾಯಿಂಟು. ತೆಪ್ಪ ಇದು ಬೋಟಿಂಗ್ ಮಾಡಬೇಕು ಅಂದರೆ ಮಾಡ್ಕೊಬೋದು. ಫಿಶಿಂಗ್ ಕೂಡ ಮಾಡ್ತಾರೆ. ಅದು ಫ್ಲೈಓವರು. ನದಿ ಮಧ್ಯಕ್ಕೆ ಹೈಟೆನ್ಷನ್ ವೈರು ಇದಾಕವ್ರೆ ನೋಡಿ. ಇಲ್ಲಿ ಜೂಮ್ ಹಾಕ್ತೀನಿ. ಹೈಟೆನ್ಷನ್ ವೈರ್ಸು ನದಿಗೇನೆ ಹಾಕೋರೆ ಮಧ್ಯದಲ್ಲಿ. ಈ ಕಡೆ ತುಂಗಭದ್ರಾ ನದಿ ಘಾಟು ಸ್ನಾನ ಮಾಡಲಿಕ್ಕೆ. ಈ ಕಡೆ ಜೋಗುಲಾಂಬ ತಾಯಿ ದೇವಸ್ಥಾನದ ವ್ಯೂ ನೋಡೋದಕ್ಕೆ ಎಷ್ಟು ಚೆನ್ನಾಗೈತೆ ನೋಡಿ. ಇದು ಜೋಗುಲಾಂಬ ದೇವಿ ದೇವಸ್ಥಾನ. ಅದ್ರ ಪಕ್ಕದಲ್ಲಿರೋದು ಈಶ್ವರನ ದೇವಸ್ಥಾನ. ಟೋಟಲ್ ಇಲ್ಲಿ 9 ಶಿವಲಿಂಗಗಳ ದೇವಸ್ಥಾನ ಇದೆ. ಹಳೆಯ ದೇವಸ್ಥಾನ, ತುಂಬ ಹಳೆಯ ದೇವಸ್ಥಾನ. ಒಮ್ಮೆ ಆದರೂ ಬಂದು ಭೇಟಿ ನೀಡಬೇಕು ಇಲ್ಲಿ ದೇವಸ್ಥಾನಕ್ಕೆ, ಅಷ್ಟು ಚೆನ್ನಾಗೈತೆ. ನಾವಿವಾಗ ನೋಡ್ತಾ ಇರ್ತಕ್ಕಂಥದ್ದು ದೇವಸ್ಥಾನ ಬಂದು ಸ್ವರ್ಗ ಬ್ರಹ್ಮ ದೇವಾಲಯ ಅಂತ. ಸೊ ಇದು ಸುಮಾರು ಕ್ರಿಸ್ತಶಕ 704ಕ್ಕೆ ಸೇರುತ್ತೆ. ಸೊ ಈ ದೇವಸ್ಥಾನ ಬಂದು ಚಾಳುಕ್ಯರ ಕಾಲದಲ್ಲಿ ಕಟ್ಟಿಸಿರ್ತಕ್ಕಂಥದ್ದು. ಚಾಲುಕ್ಯ ರಾಣಿ ಲೋಕಮಹಾದೇವಿ ವಿನಯಾದಿತ್ಯ ಆಳ್ವಿಕೆಯ ಕಾಲದಲ್ಲಿ ಈ ದೇವಾಲಯವನ್ನು ನಿರ್ಮಿಸಲಾಗಿರುತ್ತದೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಟರಾಜನ ಒಂದು ಭಂಗಿ ಆಕಾರವನ್ನು ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಮತ್ತು ಹಾಗೆ ಈ ದೇವಸ್ಥಾನದ ಸುತ್ತಲೂ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಶಿಲ್ಪಕಲೆ ಇದೆ. ಸೊ ನೋಡಿ ಆನಂದಿಸಿ. ಇಲ್ಲಿ ಇನ್ನೊಂದು ನಟರಾಜನ ಭಂಗಿ ಆಕಾರ ಇದೆ, ಬಟ್ ಇದು ಪೂರ್ತಿ ಆಳ ಇದೆ.
ಇದು ದೇವಸ್ಥಾನದ ಇನ್ಫಾರ್ಮೇಷನ್ ಬೋರ್ಡು. ಸೊ ಇದರಲ್ಲಿ ಎಲ್ಲ ರೀತಿಯಾದಂಥ ಡೀಟೇಲ್ ಇರುತ್ತೆ, ಮತ್ತು ಇದು ಇಂಗ್ಲೀಷಲ್ಲಿದೆ, ಚೆಕ್ ಮಾಡಿ. ನಾವಿವಾಗ ನೋಡ್ತಾ ಇರ್ತಕ್ಕಂಥದ್ದು ಶ್ರೀ ವೀರಬ್ರಹ್ಮ ದೇವಸ್ಥಾನ ಅಂತ. ಸೊ ನವಬ್ರಹ್ಮ ದೇವಸ್ಥಾನಗಳಲ್ಲಿ ಇದು ಒಂದು ದೇವಸ್ಥಾನ ಆಗಿರುತ್ತೆ. ಈ ದೇವಸ್ಥಾನ ಬಂದು ಬಾದಾಮಿ ಚಾಲುಕ್ಯರ ಕಾಲಕ್ಕೆ ಸೇರಿರ್ತದೆ. ಅಂದರೆ 7ರಿಂದ 8ನೇ ಶತಮಾನ ಕಾಲಮಾನಕ್ಕೆ ಸೇರಿರ್ತಕ್ಕಂಥ ದೇವಸ್ಥಾನ. ಇದು ದೇವಸ್ಥಾನದ ಒಳಪ್ರಾಂಗಣ. ಇಲ್ಲೂ ಕೂಡ ಒಳಪ್ರಾಂಗಣದ ಆದ್ರೂ ಇಲ್ಲೂ ಕೂಡ ಶಿಲ್ಪಕಲೆ ತುಂಬ ಚೆನ್ನಾಗಿದೆ, ನೋಡಿ ಆನಂದಿಸಿ. ನಾವಿವಾಗ ನೋಡ್ತಾ ಇರ್ತಕ್ಕಂಥದ್ದು ಮರಕತ ಲಿಂಗ. ಸೊ ಮರಕತ ಲಿಂಗ ತುಂಬ ವಿಶೇಷವಾದಂಥ ಒಂದು ಲಿಂಗ. ಇದು ಮರಕತ ಲಿಂಗ ಇದೆ ಈ ಟೆಂಪಲ್ನಲ್ಲಿ. ಸೊ ತುಂಬ ಜನ ಇದನ್ನು ಮಿಸ್ ಮಾಡ್ಕೊತಾರೆ, ಯಾಕೆಂದರೆ ಇಲ್ಲಿ ಮುಸ್ಲಿಮ್ ಅವ್ರದ್ದು ದರ್ಗಾ ಇದೆ. ಸೊ ಇದು ಎಲ್ಲಿ ಬರುತ್ತೆ ಅಂದರೆ ಕಂಚಿ ಕಾಮಾಕ್ಷಿ ಅಮ್ಮ ಟೆಂಪಲ್ ಅಂತ ಬೋರ್ಡ್ ಹಾಕಿದ್ದಾರೆ, ತೋರಿಸ್ತೀನಿ ಬನ್ನಿ. ಇದು ಬ್ಯಾಕ್ ಸೈಡು, ದೇವಸ್ಥಾನದ ಬ್ಯಾಕ್ ಸೈಡು ಇದು ಎಂಟ್ರೆನ್ಸ್ ಇರುತ್ತೆ. ಇದು ಮುಸ್ಲಿಮ್ ಅವ್ರದ್ದು ದರ್ಗಾ. ದರ್ಗದ ಪಕ್ಕದಲ್ಲೇ ನೀವು ಇಲ್ಲಿ ಬಂದರೆ ಕಂಚಿ ಕಾಮಾಕ್ಷಿ ದೇವಿ ಬೋರ್ಡ್ ಕಾಣಿಸುತ್ತೆ, ದೇವಸ್ಥಾನ ಅಂತ. ದೇವಸ್ಥಾನದಿಂದ ಸ್ಟ್ರೈಟ್ ಹಂಗೆ ಒಳಗಡೆ ಹೋಗಿ ಲೆಫ್ಟ್ ಟರ್ನ್ ಮಾಡಬೇಕು, ಆವಾಗ ನಿಮಗೆ ಸಿಗುತ್ತೆ. ಸೊ ಇಲ್ಲಿ ಕಂಚಿ ಕಾಮಾಕ್ಷಿ ಅಮ್ಮ ಟೆಂಪಲ್ ಪಕ್ಕದಲ್ಲಿ ಇರ್ತಕ್ಕಂಥ ಇದು ಒಂದು ಗುಡಿ ಪೂರ್ತಿ ಎಂಟಿ ಇದೆ, ಖಾಲಿ ಇದೆ, ಏನಿಲ್ಲ. ಆ್ಯಂಡ್ ಇದು ತಾರಕ ಬ್ರಹ್ಮ ದೇವಸ್ಥಾನ. ಮುಸ್ಲಿಮ್ ಅವ್ರದ್ದು ದರ್ಗಾ ಇದೆ ಪಕ್ಕದಲ್ಲೇ. ತುಂಬ ಹಾಳು ಮಾಡಿಟ್ಟಿದ್ದಾರೆ ಆ ಕಾಲದಲ್ಲೇ, ನವಾಬ್ರ ಕಾಲದಲ್ಲೇ ತುಂಬ ಶಿಲೆಗಳನ್ನೆಲ್ಲ ಇಲ್ಲಿ ಹೊಡೆದು ಹಾಕಿದ್ದಾರೆ ದೇವಸ್ಥಾನದ ಒಳಗಡೆ. ಜೊತೆಗೆ ದೇವಸ್ಥಾನವನ್ನು ಅಟ್ಯಾಚ್ ಮಾಡಿಕೊಂಡು ಇಲ್ಲಿ ದರ್ಗಾ ಮಾಡ್ಕೊಂಡಿದ್ದಾರೆ. ಇದೆಲ್ಲ ದೇವಸ್ಥಾನದ ಕಂಬಗಳೇ. ಇಲ್ಲೊಂದು ಪಾದಕ್ಕೆ ಐತೆ, ಎಲ್ಲ ಅವರು ಇದು ಮಾಡ್ಕೊಂಬಿಟ್ಟಾರೆ. ಇನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ದೇವಸ್ಥಾನದ ಗೋಪುರ. ಸೊ ಆ ಬಿಲ್ಡಿಂಗ್ನೇ ಅಟ್ಯಾಚ್ ಮಾಡ್ಕೊಂಡವ್ರೆ. ಒಳಗಡೆ ಒಂದು ಲಿಂಗ ಇದೆ ಇಲ್ಲಿ. ಇಲ್ಲೊಂದು ಲಿಂಗ ಇದೆ, ಇದು ಮರಕತ ಲಿಂಗ. ಇದನ್ನು ಈ ಕಡೆಯಿಂದ ಇಲ್ಲೆಲ್ಲ ಲಿಂಗನೇ, ಎಲ್ಲಿ ನೋಡಿದ್ರು ಶಿವಲಿಂಗನೇ ಇರೋದು. ಜಂಬೂಕೇಶ್ವರಡು, ಮಾರುತೇಶ್ವರಡು ಅಂತೆಲ್ಲ ಹಾಕೋರು ಲಿಂಗಗಳಿದೆ ಇಲ್ಲೆಲ್ಲ. ಶಿವಕ್ಷೇತ್ರ ಸಹಸ್ರಲಿಂಗ ಇದು. ಸ್ವಾಮಿವಾರಿ ಆಲೆ ಕುದಾರಿ. ನಾವು ಬ್ಯಾಕ್ ಸೈಡಿಂದ ಬಂದಿದ್ದೀವಿ. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಬಾಲಬ್ರಹ್ಮೇಶ್ವರ ಸ್ವಾಮಿ ಇರೋದು. ಒಳಗಡೆ ವೀಡಿಯೋಗ್ರಫಿ ಇಲ್ಲ, ಯಾಕೆಂದರೆ ಇಲ್ಲಿ ಪೂಜೆ ನಡೆಸ್ತಾ ಇದ್ದಾರೆ, ಆದ ಕಾರಣ. ಇಲ್ಲೊಂದು ಶಿವಲಿಂಗ ಇದೆ. ಬಾಲಬ್ರಹ್ಮೇಶ್ವರ ಸ್ವಾಮಿ ದೇವಸ್ಥಾನ. ಇದು ಧ್ವಜಸ್ತಂಭ.
ಧ್ವಜಸ್ತಂಭ ಸುತ್ತ ಓಂ ನಮಃ ಶಿವಾಯ. ಇಲ್ಲೊಂದು ಲಿಂಗ ಇದೆ. ಓಂ ನಮಃ ಶಿವಾಯ. ಇಲ್ಲಿ ಶಾಸನ ಕೂಡ ಇದೆ, ಕನ್ನಡ ಮತ್ತು ತೆಲುಗು ಮಿಕ್ಸ್. ಇಲ್ಲಿ ವಿಜಯನಗರ ಕಾಲದ್ದು, ಹಾಗಾಗಿ ನೋಡಿ ಶಾಸನ ಇದೆ. ಸ್ವಸ್ತಿ ಶ್ರೀ ವಿಜಯಾವತಿಯ ಶಾಲಿ ವಾಹನ ಕ್ಷೇತ್ರ. ಮಾಮೂಲಿ ನಮ್ಮಂಥವ್ರು ಕೂಡ ಸ್ವಲ್ಪ ಕಷ್ಟ ಬಿಟ್ಟರೆ ಆರಾಮಾಗಿ ಹೋಗ್ಬೋದು. ಶಾಸನ ಇದೆ. ಇಲ್ಲೂ ಅಷ್ಟೇ ದೇವತೆಗಳು. ಸೊ ಇದು ಪೂಜೆ ಸಲ್ಲಿಸ್ತಾ ಇದ್ದಾರೆ, ಪೂಜೆ ನಡೆಸ್ತಾ ಇದೆ. ನಂದಿ ನೋಡ್ಬೋದು ದೂರದಲ್ಲಿ. ಸೊ ಹಾಗಾಗಿ ಒಳಗಡೆ ವಿಡಿಯೋ ಇಲ್ಲ. ಮಿಕ್ಕಿದ ಬೇರೆ ದೇವಸ್ಥಾನದಲ್ಲಿ ನೀವು ಫೋಟೋ ಮತ್ತು ವಿಡಿಯೋ ತಗೊಬೋದು. ಇದು ಬಂದು ASIಗೆ ಸೇರುತ್ತೆ, ಇಂಡಿಯನ್ ಆರ್ಕಿಯಾಲಜಿಕಲ್ ಇನ್ಸ್ಟಿಟ್ಯೂಷನ್, ಇಂಡಿಯನ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಸೇರುತ್ತೆ. ಇಲ್ಲೋ ಒಂದು ಶಿವಲಿಂಗ ಐತೆ ಒಳಗಡೆ. ಪಾತಾಳೇಶ್ವರ ನಮಃ. ಈ ಕಡೆ ಒಂದಿದೆ, ಈ ಕಡೆ ಒಂದಿದೆ ಶಿವಲಿಂಗ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಇಲ್ಲ ಆಂಜನೇಯ ಸ್ವಾಮಿ ಕಡೆ. ಜೈ ಶ್ರೀರಾಮ್. ಇದು ಒಂದು ಗರುಡ ಬ್ರಹ್ಮ ಟೆಂಪಲ್ಲು. ಅದರ ಡೀಟೇಲ್ಸ್ ಇಲ್ಲಿದೆ. ಹೊರಗಡೆ ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ಹೊಡೆದಾಕ್ಬಿಟ್ಟವ್ರೆ. ಮುಸ್ಲಿಮರೆಲ್ಲ, ನಾವು ಒಬ್ಬರು ಟೈಮಲ್ಲಿ ಹೊಡೆದಿರೋದು. ದೇವಸ್ಥಾನದ ಒಳಗಡೆ ನೋಡಿ ಕಂಬಗಳು. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಸಿಕ್ಕಿರ್ತಕ್ಕಂಥ ಕಲ್ಲುಗಳೆಲ್ಲ ಇಲ್ಲಿ, ಇನ್ನೂ ಅಷ್ಟು ಕಲ್ಲುಗಳು ಸಿಕ್ಕಿದೆ, ಅದನ್ನೆಲ್ಲ ಇಲ್ಲಿ ಇಟ್ಟವ್ರೆ. ಶಾಸನ ಎಲ್ಲ ಬರ್ತಿದೆ ಅದರಲ್ಲಿ ನೋಡ್ಬೋದು. ದೇವಸ್ಥಾನದ ವಿಭಾಗದ್ದು. ಇದು ಇನ್ಫಾರ್ಮೇಷನ್ ಬೋರ್ಡು ಬಾಲಬ್ರಹ್ಮ ಟೆಂಪಲ್ ಆಲಂಪುರದು. ಆ್ಯಂಡ್ ಈ ಕಡೆ ಹೋಗಬೇಕು ಬಾಲಬ್ರಹ್ಮ ಟೆಂಪಲ್ಲು. ನಾವು ಆವಾಗಲೇ ನೋಡಿದ್ದೀವಿ. ಇದು ಈಶ್ವರನ ದೇವಸ್ಥಾನ ಪಕ್ಕದಲ್ಲೇ ಐತೆ. ಓಂ ನಮಃ ಶಿವಾಯ. ಕುಮಾರ ಬ್ರಹ್ಮ ಟೆಂಪಲ್ ಅಂತ ಇದು. ಓಂ
ಇದ್ಯಾ ದೇವಸ್ಥಾನಪ್ಪ? ಈ ದೇವಸ್ಥಾನ ಬಂದು ಆರ್ಕ ಬ್ರಹ್ಮ ದೇವಸ್ಥಾನ ಅಂತ. ಇದು ನಂದಿ ಅರ್ಧ ಹೊಡೆದಾಗೈತೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಮತ್ತು ಕೆಲವೊಂದು ವಿಗ್ರಹಗಳು ಆಗಿದೆ. ಇನ್ನು ಕೆಲವೊಂದು ವಿಗ್ರಹಗಳನ್ನ ಹಾಳು ಮಾಡಿಟ್ಟಿದ್ದಾರೆ. ಇದೊಂದು ಸ್ವಲ್ಪ ಚೆನ್ನಾಗೈತೆ, ನಾಗದೇವತೆ ಇದು. ಹಾಂ, ಕೆಂಪು ಲಿಂಗ ಇಲ್ಲಿದ್ದು ವೀರಬ್ರಹ್ಮ. ಇದು ವೀರಬ್ರಹ್ಮ ಟೆಂಪಲ್ಲು. ಓಂ ನಮಃ ಶಿವಾಯ. ನಂದಿ ಮತ್ತು ದ್ವಾರ. ಓಂ ನಮಃ ಶಿವಾಯ. ಇದು ಮರಕತ ಲಿಂಗ. ನಮಃ ಶಿವಾಯ. ಇಲ್ಲಿ ಕೆಲವೊಂದು ವಿಗ್ರಹಗಳಿದೆ. ಹಳೆಕಾಲದ ಶಾಸನ. ಎಷ್ಟೊಂದು ವಿಗ್ರಹ ಇಟ್ಟು ಇದು ಲಾಸ್ಟ್ ಟೆಂಪಲ್ಲು. ಇದು ವಿಶ್ವಬ್ರಹ್ಮ ದೇವಸ್ಥಾನ ಅಂತ. ಆಲಂಪುರ್ ಟೆಂಪಲ್ನ ಒಂದು QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ನಿಮಗೆ. అక్కడిక్కడ బాగా వస్తుందా
ಓಂ ನಮಃ ಶಿವಾಯ. ಗ್ಯಾಪ್ ಸುಡ್ರಿ ಅಂತ ಪಂಡ್ಕೊಟ್ಟಿಸಿ ಇದೆಲ್ಲ ಹೊಡೆದಾಕವ್ರೆ ಬಟ್ ಗ್ಯಾಪ್ ನೋಡಿಲ್ಲ ನನ್ನ ಕೈ ಬರುತ್ತೆ. ಸೇಮ್ ಆ ಸೈಡು ಹಂಗೆ ಐತೆ. ಸ್ವಲ್ಪ ಇರೋದ್ರಲ್ಲಿ ಡಿಸೈನ್ ಇದೆ, ಒಂದು ಕೆತ್ತನೆ ಇದೆ ಅಂದರೆ ಇದು ಒಂದು ದೇವಸ್ಥಾನ ಐತೆ. ಈ ಕಡೆನೂ ಅಷ್ಟೇ ನೋಡಿ, ಕೈ ಆಚೆ ಬರುತ್ತೆ ಅಷ್ಟೇ. ನಾವು ಇದು ಮಾಡೋರೆ ಇದನ್ನೆಲ್ಲ ಅದು ಹೆಂಗೆ ಮನ್ಸು ಬಂದು ಹೊಡೆದಾಕಿದ್ರು ಗೊತ್ತಿಲ್ಲಪ್ಪ. ಇದು ಕುಮಾರ ಬ್ರಹ್ಮ ಟೆಂಪಲ್ನ ಆಪೋಸಿಟ್ ಸೈಡ್ ಇಲ್ಲೊಂದು ಇದು ಚೆನ್ನಾಗಿ ಮಾಡೋರೆ. ಗೋಶಾಲೆ ಐತೆ ಈ ಕಡೆ. ಬಾಲಬ್ರಹ್ಮ ಟೆಂಪಲ್ ಔಟ್ ಸೈಡ್ಗೂ ಆಗುತ್ತೆ, ಆಪೋಸಿಟ್ ಸೈಡು. ಇದು ವಿಗ್ರಹನೇ ಬೇರೆ ಥರ ಐತೆ ನೋಡಿ. ಪರಮೇಶ್ವರ ಶಾಂತಮೂರ್ತಿಯಾಗಿ, ಅಮ್ಮ ರುದ್ರರಾಗಿದ್ದಾರೆ. ಮತ್ತು ಇಲ್ಲಿ ಕೆಳಗೆ ಇಳಿದ್ರೆ ಸ್ವಲ್ಪ ಇದು ವಿಗ್ರಹ ಕೆಳಗೆ ಇಳಿದ್ರೆ ಇಲ್ಲಿ 2 ಲಿಂಗಗಳು ಕಾಣಿಸುತ್ತೆ. ಮತ್ತು ಇದು ಪುಷ್ಕರಣಿ ಅಂತೆ, ದೇವ ಪುಷ್ಕರಣಿ. ನಾಗಕೌಸಲ್ಯ, ನಾಗಕನ್ಯಲ ಕೋಲನು. ಇಲ್ಲಿ ನಾಗದೇವತೆಗಳಿದೆ ಈ ಕಡೆ. ಇಲ್ಲಿ ಶಿವಲಿಂಗ, ಇದು ಮರಕತ ಲಿಂಗನೇ. ಇದನ್ನು ಬ್ರಹ್ಮಸೂತ್ರ ಐತೆ, ಇದು ಅಷ್ಟೇ ಬ್ರಹ್ಮಸೂತ್ರ ಇರ್ತಕ್ಕಂಥ ಲಿಂಗ. ಮತ್ತು ಇಲ್ಲಿ ಕೊಳ ಐತೆ. ಸೊ ಈ ಒಂದು ಕೊಳ ಏನಿದೆ ಇದು ಮಾನವ ನಿರ್ಮಿತ ಕೊಳ ಅಲ್ಲ. ನಾಗಕನ್ಯರು ಅಂದರೆ ದೇವ ನಾಗಕನ್ಯರು ಇಲ್ಲಿ ಆ ಕಾಲದಲ್ಲಿ, ಅಂದರೆ ತುಂಬ ಹಳೆ ಕಾಲದಲ್ಲಿ ಅವರು ಇಲ್ಲಿ ದೇವರಿದ್ದಾಗ ಇಲ್ಲಿ ಬಂದು ಸ್ನಾನ ಮಾಡಿಕೊಂಡು ದೇವ್ರಿಗೆ ಸೇವೆ ಮಾಡ್ತಾಯಿದ್ರಂತೆ. ಈಗಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಇಲ್ಲಿ ನಾಗದೇವತೆಗಳು ಕಾಣಿಸ್ತಾರಂತೆ. ಅಂದರೆ ನಾಗರಾವು ಆ ರೀತಿ ಹಾವಿನ ರೂಪದಲ್ಲಿ ಕಾಣಿಸ್ತಾರಂತೆ. ತುಂಬ ವಿಶೇಷವಾದಂಥ ಒಂದು ಸ್ಥಳ ಇದು. ಇಲ್ಲಿ ಮಿಸ್ ಮಾಡಬೇಡಿ, ಇಲ್ಲಿ ಬಂದು ನೋಡಿ. 2016ರಲ್ಲಿ ಜೀರ್ಣೋದ್ಧಾರ ಮಾಡಿದ್ದಾರೆ. ತುಂಬ ಹಾಳು ಬಿದ್ದೋಗಿತ್ತು ಅಂತ ಗೌರ್ಮೆಂಟವರು ಇದನ್ನು ಜೀರ್ಣೋದ್ಧಾರ ಮಾಡಿಸಿದ್ದಾರೆ. ತುಂಬ ವಿಶೇಷವಾದಂಥ ಒಂದು ಸ್ಥಳ ಇದು. ಇಲ್ಲಿ ಮ್ಯೂಸಿಯಂ ಕೂಡ ಐತೆ, ಆಲಂಪುರ್ ಮ್ಯೂಸಿಯಂ, ಆರ್ಕಲಿಕಲ್ ಡಿಪಾರ್ಟ್ಮೆಂಟ್ ಅವ್ರದ್ದು. ನವಬ್ರಹ್ಮ ಲಿಂಗಗಳನ್ನ ನೋಡಿದ್ಮೇಲೆ
ನಮಗೆ ಇಲ್ಲಿ ಜೋಗುಲಾಂಬ ತಾಯಿ ಇದ್ದಾರೆ. ಶಕ್ತಿಪೀಠಗಳಲ್ಲಿ, ಅಷ್ಟದಶ ಶಕ್ತಿಪೀಠಗಳಲ್ಲಿ ಇದು ಒಂದು ಶಕ್ತಿಪೀಠ ಆಗಿದೆ. ಸೊ ಇದು ಬಂದು 5ನೇ ಶಕ್ತಿಪೀಠ. ತಾಯಿ ಹಲ್ಲು ಬಿದ್ದಂಥ ಸ್ಥಳ ಅಂತೆ ಇದು. ಸೊ ಇದು ಜೋಗುಲಾಂಬ ತಾಯಿ, ಆಲಂಪುರು. ಇದು ರಾಜಗೋಪುರ. ಆ ಕಡೆ ಸೈಡು ನವಬ್ರಹ್ಮಗಳ ದೇವಸ್ಥಾನದ ಒಳಗಡೆ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಇಲ್ಲ. ಮತ್ತು ದೇವರು ಈ ಥರ ಇರ್ತಾರೆ. ಜೋಗುಲಾಂಬ ತಾಯಿಯ ದರ್ಶನ ಪಡ್ಕೊಳ್ಳಿ. ಇದು ಜೋಗುಲಾಂಬ ತಾಯಿಯ ನಿಜ ರೂಪ ದರ್ಶನ. ಇದು ಅನ್ನದಾನ ಸತ್ರ. ಮಧ್ಯಾಹ್ನದ ಊಟ ಇರುತ್ತೆ. ಊಟ ಮಾಡ್ಕೊಬೋದು ನೀವು. 12:30ಗೆ ಸ್ಟಾರ್ಟ್ ಆಗುತ್ತೆ, 2:30ವರೆಗೂ ಇರುತ್ತೆ. ಇದು ಅನ್ನದಾನ ಸತ್ರ. ಟೆಂಪಲಿಂದ ಒಂದು 500 ಮೀಟರ್ಸು ನಡ್ಕೊಂಬರ್ಬೇಕು. ಇಲ್ಲ ಆಟೋ ಸಿಗುತ್ತೆ, ಒಂದು 10 ರೂಪೀಸ್ ಪರ್ ಪರ್ಸನ್ ಚಾರ್ಜ್ ಮಾಡ್ತಾವ್ರೆ. ಸೊ ನೀವು ಬರ್ಬೋದು ಆಟೋದಲ್ಲಿ. ಅನ್ನದಾನ ಸತ್ರ ಪಕ್ಕದಲ್ಲೇ ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ತುಂಬ ಹಳೆಯ ದೇವಸ್ಥಾನ ಇದೆ. ಕಾಂಪೌಂಡು ಇದೇ ಟೆಂಪಲ್, ನರಸಿಂಹಸ್ವಾಮಿ ದೇವಸ್ಥಾನ. ಆಂಜನೇಯ ಸ್ವಾಮಿ ನೋಡಿ, ಅಲ್ಲಿ ಬೇರೆ ರೀತಿ ಇದ್ದಾರೆ. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಬೋರ್ಡ್ ಹಾಕವ್ರೆ. ಇಲ್ಲಿ ಶಾಸನ ಕೂಡ ಇದೆ, ಹಳೆಯ ಕನ್ನಡದಲ್ಲಿ, ಹಳೆಯ ಕಾಲದ ಶಾಸನ. ಶ್ರೀ ಗುರುಭ್ಯೋ ನಮಃ. ನಮಃ ಸಭಾಯಿ ನಮಃ. ಶ್ರೀ ಜೋಗುಲಾಂಬಾ బాలబ్రహ్మేశ్వర స్వామినే నమః. శ్రీ యోగా నరసింహస్వామి దేవాలయం అలంపూర్లో ఉత్తర ద్వార దర్శనం. స్వామి కూడా ఉత్తరముఖాన వెలిసి ఉంటారండి. ఈ యొక్క దేవాలయం 8వ శతాబ్దం నాటిది. కృష్ణదేవరాయలు కాలంలో ఈ యొక్క దేవాలయం నిర్మాణం అయింది. తర్వాత శాకమ్మ అనే ఆవిడ ఈ యొక్క దేవాలయాన్ని నిర్మించింది. పురాతనమైనటువంటి దేవాలయం ఇది. ఈ యొక్క దేవాలయంలో ప్రతి స్వాతి నక్షత్రం నాడు స్వామికి విశేషంగా అభిషేకాలు మరియు అర్చనలు జరుగుతాయి. తర్వాత ఇక్కడే పక్కన అమ్మవారు లక్ష్మీదేవి వీళ్ళందరూ నిత్యం పూజలు అందుకుంటూ ఉంటారు. ధనుర్మాస విశేషంగా ఇక్కడ ధనురోత్సవం అని చేస్తున్నాము. అందరూ భక్తులు దయచేసి ఈ అలంపూరు దేవస్థానంలో జోగులాంబా బాలబ్రహ్మేశ్వర స్వామిని కాకుండా ఇలా యోగా నరసింహస్వామి, ప్రత్యేకంగా సూర్యనారాయణ స్వామి వెలిసి ఉన్నారు. వీళ్ళను కూడా దర్శనం చేసుకొని దర్శన భాగ్యాన్ని పొందగలరు. ఓం నమః శివాయ. గుడి టైమింగ్స్ స్వామి, ఈ యొక్క దేవాలయం పొద్దున 6 గంటల నుంచి 11 గంటల వరకు ఉంటుందండి. తర్వాత మధ్యాహ్నం 2 నుంచి 6:30 వరకు దేవాలయం తెరిచి ఉంటుంది. ಸರಿ ಸ್ವಾಮಿ. ಓಂ ನಮಃ ಶಿವಾಯ. ಒಳಗಡೆ ನರಸಿಂಹಸ್ವಾಮಿ ದೇವರು ಈ ಥರ ಇರ್ತಾರೆ. ನಾವು ಇಲ್ಲಿಂದ ಇನ್ನೊಂದು ಅದ್ಭುತವಾದಂಥ ಒಂದು ದೇವಸ್ಥಾನದ ಕಡೆಗೆ ಹೊರಟಿದ್ದೀವಿ. ಸೊ ಆ ದೇವಸ್ಥಾನದ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಏನು ಅನ್ನೋದನ್ನು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.